ಹೊಸದಾಗಿ ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಿರೋದು ಅವರಿಗೆಲ್ಲ ಒಂದು ಮೈಂಡಲ್ಲಿ ಇರ್ತೀವಿ ಯಾವ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾವು ವರ್ಕ್ ಮಾಡ್ತಾರೆ ಬೇಗ ಗ್ರೋ ಆಗ್ಬೋದು ಅಂತೇಳಿ. ಓಕೆ, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಯಾವುದ್ರಲ್ಲಿ ಬೇಗ ಯಾವುದ್ರಲ್ಲಿ ಮಾಡೋಣ ಅಥವಾ ಮೂರನ್ನೂ ಜೊತೆಗೆ ಮಾಡೋಣ ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ. ಬಟ್ ನಾನು ಸಜೆಷನ್ ಬಂದುಬಿಟ್ಟು ನೀವು ಒಂದು ಎರಡನ್ನ ಫಾಲೋ ಮಾಡಿ ಕಂಟಿನ್ಯೂಸ್ ಆಗಿ. ಯೂಟ್ಯೂಬ್ ಅಂತ ನೀವು ಮಾಡಿ ಯಾಕಂದರೆ ಯೂಟ್ಯೂಬ್ ಒಂದು ಜನರಲ್ ಪ್ಲಾಟ್ಫಾರ್ಮು. ಇದರಲ್ಲಿ ನೀವು ಒಂದು ಸರಿ ನಿಮ್ಮ ಚಾನಲ್ ಗ್ರೋ ಆಯಿತು ಅಂದ್ಕೊಂಡ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ನೀವು ಗ್ರೋತ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನಂದರೆ ಕಂಟೆಂಟ್ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಓಕೆ, ಜೊತೆಗೆ ಆಡಿಯೋನೂ ಚೆನ್ನಾಗಿರಬೇಕು, ವಿಡಿಯೋನೂ ಚೆನ್ನಾಗಿರಬೇಕು, ಎಡಿಟಿಂಗು ಓಕೆ ಚೆನ್ನಾಗಿರಬೇಕು. ಎಡಿಟಿಂಗ್ ಸ್ವಲ್ಪ ಮಟ್ಟಿಗೆ ನಾರ್ಮಲಿ ಇದ್ರೂ ನಡೆಯುತ್ತೆ, ಬರ್ತಾ ಬರ್ತಾ ನೀವು ಇಂಪ್ರೂವ್ಮೆಂಟ್ ಮಾಡ್ಬೋದು. ಓಕೆ, ನೀವೊಂದು ಯೂಟ್ಯೂಬಲ್ಲಿ ವರ್ಕ್ ಫಸ್ಟ್ ಸ್ಟಾರ್ಟ್ ಮಾಡಿ, ಜೊತೆಗೆ ಫೇಸ್ಬುಕ್ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಇನ್ಸ್ಟಾ ಸೆಲೆಕ್ಟ್ ಮಾಡಿ. ಬಟ್ ನನ್ನ ಸಜೆಷನ್ ಬಂದುಬಿಟ್ಟು ಫೇಸ್ಬುಕ್ ಸೆಲೆಕ್ಟ್ ಮಾಡಿ. ಓಕೆ, ಆಮೇಲೆ ಬೇಕು ನೀವು ಇನ್ಸ್ಟಾ ಮಾಡ್ಬೋದು. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದೆ, ನೀವು ಏನಾದರೆ ಸ್ಟೂಡೆಂಟ್ ಆಗಿದ್ದರೆ, ಓಕೆ, ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ಏನು ಮಾಡಿ ಅಂದರೆ ನೀವು ಮೂರನ್ನೂ ಜೊತೆಗೇ ಸ್ಟಾರ್ಟ್ ಮಾಡಿ. ಫಸ್ಟ್ ಒಂದು ವಿಡಿಯೋನ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ಡೇ ಅದನ್ನೇ ಬಂದುಬಿಟ್ಟು ಶಾರ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಫೇಸ್ಬುಕ್ಕಲ್ಲಿ ಹಾಕಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ಸ್ಟಾದಲ್ಲಿ ಹಾಕಿ. ಡ್ಯೂರೇಷನ್ ಕಡಿಮೆ ಮಾಡ್ತಾ ಹೋಗಿ. ಓಕೆ, ಲಾಂಗ್ ವಿಡಿಯೋ ಇದ್ದರೆ ನೀವು ಯೂಟ್ಯೂಬಲ್ಲಿ ಹಾಕಿ, ಅದನ್ನು ಶಾರ್ಟ್ ಫಾರ್ಮ್ ತೊಗೊಂಡ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕಿ. ಅಂದರೆ ಫಾರ್ 10 to 30 ಸೆಕೆಂಡ್ವರೆಗೂ ಸೇಮ್ನ ಬಂದುಬಿಟ್ಟು ನೀವು ಒಂದು ಇನ್ಸ್ಟಾದಲ್ಲಿ ಹಾಕಿ. ಈ ರೀತಿ ನೀವು ಏನು ಮಾಡಿ ಅಂದರೆ ಒಂದು ವಿಡಿಯೋನ ಬಂದುಬಿಟ್ಟು 3 ಪ್ಲಾಟ್ಫಾರ್ಮಲ್ಲಿ ಹಾಕೋದು. ಅದಕ್ಕೆ ಆವಾಗ ನಿಮ್ಮ ಹತ್ರ ಟೈಮ್ ಇದ್ದರೆ, ಇನ್ ಕೇಸ್ ನೀವು ಹೌಸ್ ವೈಫ್ ಆಗಿದ್ದರೆ, ಏನಾದರೂ ಜಾಬ್ ಮಾಡ್ತೀರಿ, ನೀವು ಏನು ಮಾಡಿ ಅಂದರೆ 2 ಪ್ಲಾಟ್ಫಾರ್ಮ್ನ ಜೊತೆಗೇ ಗ್ರೋ ಮಾಡ್ತಾ ಹೋಗ್ಬೋದು. ಓಕೆ, ನಿಮ್ಮ ಹತ್ರ ಡೈಲಿ ಟೈಮ್ ಇಲ್ಲ ಅಂದರೆ ವೀಕಲ್ಲಿ ಬಂದುಬಿಟ್ಟು 3 to 4 ವಿಡಿಯೋನ ಹಾಕಿ ಸಾಕು. ಓಕೆ, ಡೈಲಿ ಹಾಕ್ಬೇಕಂತ ಏನಿಲ್ಲ. ಇವಾಗ ಏನಿದೆ ಅಂದರೆ ಯಾವುದೇ ಪ್ಲಾಟ್ಫಾರ್ಮ್ ಆಗಿದ್ರೂ ಕಂಟೆಂಟ್ ಜಾಸ್ತಿ ಮಾಡೋದಕ್ಕಿಂತ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಓಕೆ, ಮುಂಚೆಲ್ಲ ಇತ್ತು ಡೈಲಿ ಅಪ್ಲೋಡ್ ಮಾಡಲೇಬೇಕಂತೆ, ಆ ಥರ ಒಂದು ಪ್ರಶ್ನೆ ತೊಗೊಳಕ್ಕೆ ಹೋಗ್ಬಿಡಿ. ಈಗಿನ ಕಾಲದಲ್ಲಿ ಆ ಟೈಮ್ ಈ ಒಂದು 2026 ಆ ಥರ ಇಲ್ಲ. ಓಕೆ, ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗಬೇಕಿದ್ರೆ ಮಿನಿಮಮ್ ಕಂಟೆಂಟ್ ಚೆನ್ನಾಗಿರ್ಬೇಕು. ಓಕೆ, ಸ್ವಲ್ಪ ಕ್ವಾಲಿಟಿಯಲ್ಲಿ ಹೇರಾಪಿರೋದು ಓಕೆ, ಬಟ್ ಕಂಟೆಂಟ್ ಚೆನ್ನಾಗಿದ್ರೆ ಜನ ನೋಡೇ ನೋಡ್ತಾರೆ. ಅರ್ಥ ಆಯ್ತಲ್ಲ? ನೀವು ಒಂದು ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಬಂದರೆ ಆಟೋಮೆಟಿಕಾಗಿ ಕಂಟೆಂಟು ಚೆನ್ನಾಗಾಗುತ್ತೆ, ಕ್ವಾಲಿಟಿನೂ ಚೆನ್ನಾಗಾಗುತ್ತೆ. ಸ್ವಲ್ಪ ಚಾನಲ್ ಗ್ರೋ ಆದಮೇಲೆ ನೀವು ಆಟೋಮೆಟಿಕಾಗಿ ಅಪ್ಡೇಟ್ ಆಗ್ತಾ ಹೋಗ್ತಾರೆ. ಎಲ್ಲದರಲ್ಲೂ ಅಪ್ಡೇಟ್ ಆಗುತ್ತೆ. ಎಡಿಟಿಂಗ್ ಆಗ್ಬೋದು, ಶೂಟಿಂಗ್ ಆಗ್ಬೋದು, ಪ್ರತಿಯೊಂದು ಅಪ್ಡೇಟ್ ಆಗೇ ಆಗುತ್ತೆ. ಓಕೆ, ನನ್ನ ಸಜೆಷನ್ ಬಂದುಬಿಟ್ಟು ನೀವೇನು ಮಾಡಿ ಅಂದರೆ ಟೈಮ್ ಇದ್ದರೆ 3 ಮಾಡಿ, ಇಲ್ಲಾಂದರೆ 2 ಫಾಲೋ ಮಾಡ್ಕೊಂಡು ಹೋಗಿ ಸಾಕು. ಓಕೆ, ಯೂಟ್ಯೂಬ್ ಅಂತೂ ಬೇಕೇ ಬೇಕು ಫಸ್ಟಿಗೆ. ಓಕೆ, ಆಮೇಲೆ ಏನಂದರೆ ಇನ್ಸ್ಟಾದಲ್ಲಿ ನಿಮಗೆ ದುಡ್ಡು ಸಿಗೋಲ್ಲ. ಸ್ವಲ್ಪ ಅಲ್ಲಿ ಏನು ಸಿಗುತ್ತೆ ಅಂದರೆ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ ಸಿಗುತ್ತೆ. ಅದು ಸ್ಟಾರ್ಟಿಂಗಲ್ಲಿ ಸಿಗಲ್ಲ. ಅದಕ್ಕೆ ತುಂಬ ನೀವು ವರ್ಕ್ ಮಾಡಬೇಕು, ತುಂಬ ಫಾಲೋವರ್ಸ್ ಆಗಬೇಕು. ಅದೇ ನಿಮ್ಮ ಸ್ಪೆಸಿಫಿಕಾಗಿ ನೀವು ಏನು ಹೆಸರು ಹೇಳಲ್ಲ, ಇಷ್ಟು ಒಂದು ನಂಬರ್ ಸ್ಪೆಸಿಫಿಕಾಗಿ ನೀವು ಒಂದು ನಂಬರ್ ಹೇಳಲ್ಲ, ಇಷ್ಟೇ ಫಾಲೋವರ್ಸ್ ಆಗ್ಬೇಕಂತೇಳಿ. ಬಟ್ ನಿಮ್ಮದೇ ಫಾಲೋವರ್ಸ್ ಗ್ರೋ ಆದಮೇಲೆ ಇನ್ಸ್ಟಾದಲ್ಲಿ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ ಸಿಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಜಾಸ್ತಿ ಟೆನ್ಷನ್ ತೊಗೋಬೇಡಿ. ನಿಮ್ಗೆ ಯಾವುದೊಂದು ಇಷ್ಟ ಇದೆಯಲ್ಲ ಆ ಒಂದು ಪ್ಲ್ಯಾಟ್ಫಾರ್ಮ್ನ ಮುಂಚೆ ಸ್ಟಾರ್ಟ್ ಮಾಡಿ. ಮೇನ್ ಬಂದುಬಿಟ್ಟು ಯೂಟ್ಯೂಬೇ ಸೆಲೆಕ್ಟ್ ಮಾಡಿ ನನ್ನ ಪ್ರಕಾರ. ಓಕೆ, ಆಮೇಲೆ ನಿಮ್ಗೆ ಇಷ್ಟ ಇರೋ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಬಂದ್ಬಿಟ್ಟು ಕುಕ್ಕಿಂಗ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಏನಾದ್ರು ಎಜುಕೇಷನಲ್ ಆಗಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು, ಅದ್ರ ಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಹೊಸಬ್ರಿದ್ದೆ ಸ್ಟಾರ್ಟಿಂಗಿಗೆ ಸ್ವಲ್ಪ ನಿಮಗೆ ಭಯ ಆಗುತ್ತೆ. ನಿಮಗೆ ಎಡಿಟಿಂಗ್ ಬರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಏನು ಮಾಡಿ ಅಂದರೆ ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಎಡಿಟಿಂಗ್ ವೀಡಿಯೋಸ್ನ ಸರ್ಚ್ ಮಾಡಿ ಆ ಒಂದು ವೀಡಿಯೋಸಲ್ಲಿ ಒಂದು ಒಳ್ಳೆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅವ್ರು ಹೇಳ್ಕೊಟ್ರ ಪ್ರಕಾರ ವೀಡಿಯೋನ ಎಡಿಟ್ ಮಾಡಿ. ಓಕೆ, ಸ್ಟಾರ್ಟಿಂಗ್ ಒಂದು 10 ವೀಡಿಯೋ ಎಡಿಟ್ ಮಾಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಎಡಿಟಿಂಗ್ ಮಾಡ್ಬೇಕಂತೇಳಿ. ಓಕೆ, ಮುಂಚೆ ಆ ರೀತಿ ಒಂದು ಫಾಲೋ ಮಾಡಿಬಿಟ್ಟು ವೀಡಿಯೋನ ಎಡಿಟ್ ಮಾಡಿ ಹಾಕಿ. ಓಕೆ, ಕಂಟೆಂಟ್ ಚೆನ್ನಾಗಿದ್ದರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ, ಜನ ನೋಡ್ತಾರೆ. ಓಕೆ, ಬಟ್ ಇದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ಬೇಕು ಡೈಲಿ. ಅದೇ ಬೋರಿಂಗ್ ಎಡಿಟಿಂಗ್ ಇಟ್ಕೊಂಡು ಹೋಗ್ಬಾರ್ದು. ಕಂಟಿನ್ಯೂಸ್ ಆಗಿ ಸ್ವಲ್ಪ ಡೈಲಿ ನೋಡ್ತಾರೆ, ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಓಕೆ, ಅರ್ಥ ಆಯ್ತಲ್ಲ? ನಿಮ್ಮ ಹತ್ರ ಫೋನ್ ಇದ್ದರೆ ಫೋನಿಂದಲೇ ಸ್ಟಾರ್ಟ್ ಮಾಡಿ. ಫಸ್ಟಿಗೆ ಬಂದುಬಿಟ್ಟು ನೀವು VN ಯೂಸ್ ಮಾಡಿ, ಇಲ್ಲಾಂದರೆ ಇನ್ಶಾರ್ಟ್ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಕೈನ್ಮಾಸ್ಟರ್ ಯೂಸ್ ಮಾಡಿ. ನನ್ನ ಪ್ರಕಾರ VN ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಫೋನಲ್ಲಿ ಆರಾಮಾಗಿ ವರ್ಕ್ ಆಗುತ್ತೆ. ಓಕೆ, ಆ್ಯಂಡ್ರಾಯ್ಡ್ ಆಗಿರ್ಬೋದು, ಬೇರೆ ಯಾವುದಾದ್ರು ಆಗಿರ್ಬೋದು. ಓಕೆ, ಒಂದು ಮಿಡ್ ರೇಂಜಲ್ಲಿ ಒಂದು ಮೊಬೈಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ, ಸೋಷಿಯಲ್ ಮೀಡಿಯಾ ಜರ್ನಿನ. ಓಕೆ, ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿ. ತುಂಬ ವೇಟ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಬಟ್ ನಾನು ಬಂದುಬಿಟ್ಟು ನಾನು ಫೋಕಸ್ ಬಂದುಬಿಟ್ಟು ಹೌಸ್ ವೈಫ್ ಮೇಲೆ. ಓಕೆ, ಯಾರೆಲ್ಲ ಹೌಸ್ ವೈಫ್ ಇದ್ದಾರೆ, ಏನೂ ಮಾಡೋಕ್ಕಾಗದೆ ಮನೇಲಿದ್ದರೆ ಅವರು ಬೇಗ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಯೂಟ್ಯೂಬಲ್ಲಿ ಬನ್ನಿ. ಯೂಟ್ಯೂಬ್ ಆದಮೇಲೆ ನೆಕ್ಸ್ಟ್ ಫೇಸ್ಬುಕ್ ಬನ್ನಿ. ಫೇಸ್ಬುಕ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ಸ್ಟಾದಲ್ಲಿ ಬನ್ನಿ. ಈ ರೀತಿ ನಿಮ್ಮದೊಂದು ಜರ್ನಿನ ಸ್ಟಾರ್ಟ್ ಮಾಡಿ. ಸ್ಟ್ರಕ್ ಆಗಿದ್ರೆ ಮನೇಲಿ ಅಂದ್ಕೊಂಡ್ರೆ ಅದರಿಂದ ಹೊರಗೆ ಬರ್ತಿದ್ದೊಂದು ವೇ ಇದೆ. ಓಕೆ, ಯೂಟ್ಯೂಬೇ ಅಂತಲೇ ಬೇರೆ ನೀವು ಮಾಡ್ಬೋದು. ಬಟ್ ನಾನು ಸಜೆಷನ್ ಬಂದುಬಿಟ್ಟು ಯೂಟ್ಯೂಬ್. ನೀವು ಆರಾಮ ಮನೇನೂ ಹ್ಯಾಂಡಲ್ ಮಾಡ್ತಾ ಯೂಟ್ಯೂಬಲ್ಲಿ ವರ್ಕ್ ಮಾಡ್ಬೋದು. ಓಕೆ, ಒಂದ್ಸರಿ ಯೂಟ್ಯೂಬ್ ಬಂದರೆ ಆಟೋಮೆಟಿಕಾಗಿ ನೀವು ಮುಂದೆ ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾರೆ. ಓಕೆ, ಜಸ್ಟ್ ಒಂದು ಸ್ಟೆಪ್ ಹೊರಗಡೆ ಇಡಿ ಇವಾಗ. ಓಕೆ, ಯಾರಿಗೆಲ್ಲ ಹೊರಗಡೆ ಹೋಗಿ ವರ್ಕ್ ಮಾಡೋಕ್ಕೆ ಆಗ್ತಿಲ್ಲ ಅವರೆಲ್ಲ ಒಂದು ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಬೋದು. ಓಕೆ, ನಿಮ್ಮ ಹತ್ರ ಇರೋ ಸ್ಕಿಲ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು ವಿಡಿಯೋ ಮಾಡಿ. ಓಕೆ, ಅರ್ಥ ಆಗಿಲ್ಲ? ಯಾವುದೇ ಸ್ಕಿಲ್ಸ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ನೀವು ಯೂಟ್ಯೂಬಿಂದಾನೇ ಕಲ್ತ್ಬಿಟ್ಟು ಯೂಟ್ಯೂಬಲ್ಲಿ ವರ್ಕ್ ಮಾಡ್ಬೋದು. ಓಕೆ,
ಏನಂದ್ರೆ ಅದಕ್ಕೆ ಕನ್ಸಿಸ್ಟೆನ್ಸಿ ಮುಖ್ಯ. ಡೈಲಿ 1%ವರೆಗೂ ನೀವು ಕಲಿತಾ ಇರಬೇಕು. ಅದನ್ನ ಅದೇ ನಾವು ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ಓಕೆ, ಈ ರೀತಿ ಮಾಡಿದ್ರೆ ಖಂಡಿತವಾಗಿ ಒಂದಲ್ಲ ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ. ತಕ್ಕ ಮಟ್ಟಿಗೆ ನೀವು ದುಡ್ಡು ಗಳಿಸ್ತೀರ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅರ್ಥ ಆಯ್ತಲ್ಲ? ಇನ್ ಕೇಸ್ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಮೋಟಿವೇಟ್ ಮಾಡಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾನೇನು ಸಬ್ಸ್ಕ್ರೈಬ್ಸ್ಗೋಸ್ಕರ ವರ್ಕ್ ಮಾಡ್ತಾಯಿಲ್ಲ. ಬಟ್ ನನಗೆ ಒಂದು ಏನಿದೆ ಅಂದರೆ, ನಾನು ಹೌಸ್ ವೈಫ್ ಇರೋದ್ರಿಂದ ಜಾಬ್ ಮಾಡೋಕ್ಕಾಗ್ತಾಯಿಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ. ಬಟ್ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಅದು ನಾನು ಯೂಟ್ಯೂಬ್ ಥ್ರೂ ಮಾಡ್ತಾಯಿದ್ದೀನಿ. ನನಗೆ ಯೂಟ್ಯೂಬ್ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಒಂದು ಯೂಟ್ಯೂಬ್ ಟಿಪ್ಸ್ ಅನ್ನೋ ಒಂದು ಕೆಟಗರಿನ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಯೂಟ್ಯೂಬ್ ಟಿಪ್ಸ್ ಜೊತೆ ನಿಮಗೆ ಫೇಸ್ಬುಕ್ ರಿಲೇಟೆಡು, ಇನ್ಸ್ಟಾ ರಿಲೇಟೆಡು, ಓಕೆ, ಆಮೇಲೆ ಹೊಸ ಟ್ರೆಂಡಿಂಗ್ ಟೆಕ್ನಾಲಜಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಈಗ ನನ್ನ ಚಾನಲ್ ಸಿಗುತ್ತೆ. ಓಕೆ, ಇನ್ ಕೇಸ್ ನಿಮಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್. ಅಲ್ಲಿವರೆಗೆ ಏನು ಮಾಡಿ ಅಂದರೆ ಬಿ ಪಾಸಿಟಿವ್ ಆ್ಯಂಡ್ ಕೀಪ್ ಕ್ರಿಯೇಟಿವ್.